ನೋಡಿ, ನಾವು ಈ ಓವರ್ ಥಿಂಕಿಂಗಿಂದ ಹೇಗೆ ಹೊರಗಡೆ ಬರೋದು, ನಾವು ಇದರಿಂದ ಹೇಗೆ ಹೊರಗಡೆ ಬರೋದು, ನಾವೆಲ್ಲರೂ ಕೂಡ ಕೆಲವೊಮ್ಮೆ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ಯಾವುದೋ ಒಂದು ಬೇಸರ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು ಅಲ್ವಾ. ಸೊ ಇದರಿಂದ ನಾವು ಏನು ಮಾಡ್ತೇವೆ ಅಂದರೆ ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇರ್ತೀವಿ. ಅದು ಗೊತ್ತಿಲ್ದಂಗೆ ಒಂದಕ್ಕೊಂದು ಸೇರ್ತಾ ಏನಾಗುತ್ತೆ ಅಂದರೆ ದೊಡ್ಡದಾಗುತ್ತೆ ಅಲ್ವಾ. ಹನಿ ಹನಿ ಕೂಡಿದರೆ ಅಲ್ಲ ಅಂತ ಹೇಳ್ತೇವಲ್ಲ. ಸೊ ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿಲ್ದಂಗೆ ನಮ್ಮ ದೇಹ ಸುಸ್ತಾಗ್ತಾ ಇರೋದಾಗಿರ್ಬೋದು, ಅಥವಾ ಏನೋ ಒಂದು ಕೆಲಸನೇ ಸರಿಯಾಗಿ ಮಾಡೋಕ್ಕಾಗದೆ ಇರದೇ ಇರ್ಬೋದು. ಸೊ ಆ ಕಾರಣಕ್ಕೆ ಆ ಒಂದು ಓವರ್ ಥಿಂಕನ್ನು ಹೇಗೆ ನಾವು ಹೊರಗಡೆ ಬರ್ಬೋದು, ಅದನ್ನು ಹೇಗೆ ನಾವು ಹೀಲ್ ಮಾಡ್ಬೋದು. ಸೊ ನೋಡಿ, ಓವರ್ ಥಿಂಕಿಂಗ್ ಅದು ಗೊತ್ತಿಲ್ಲದೆ ಆಗ್ತಾ ನಮ್ಗೆ ಎಲ್ಲೋ ಅದು ಮಜಾ ಕೊಡ್ತಾ ಇರುತ್ತೆ ಅಲ್ವಾ. ಸೊ ಆ ಮಜಾ ಕೊಡುವಾಗ ನಮ್ಗೆ ಗೊತ್ತಿಲ್ದಂಗೆ ನಾವು ಅದನ್ನೇ ಮಾಡ್ತಾ ಹೋಗ್ತೇವೆ. ಸೊ ನೋಡಿ, ನಾವು ಒಮ್ಮೆ ಆಗ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದರಿಂದ ನನಗೆ ಏನಾದರೂ ಒಳ್ಳೇದಾಗ್ತಾ ಇದೆಯಾ, ಇಲ್ಲ ತಾನೇ. ಸೊ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರ್ಬೋದು. ಹೇಗೆ ಹೊರಗಡೆ ಬರ್ಬೋದು ಅಂದರೆ, ನೀವು ಎಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಮನೆಯಲ್ಲೇ ಇದ್ರೆ, ಕೆಲಸ ಮಾಡ್ತಾ ಇದ್ರೆ ಖಂಡಿತ ಅಲ್ಲಿ ಏನಾದರೂ ಸೌಂಡ್ ಆಗ್ತಾ ಇದ್ರೆ ದಯವಿಟ್ಟು ನೀವು ಆ ಸೌಂಡಿಗೆ ಗಮನ ಕೊಡ್ತಾ ಇರೋದಾಗಿರ್ಬೋದು. ಅಥವಾ ಏನಾದರೂ ಸೌಂಡ್ ಬರ್ತಾ ಇದ್ರೆ ಸ್ವಲ್ಪ ಅಲ್ಲಿ ಪಾಸ್ ಆಗಿ ಸೌಂಡಿಗೆ ಗಮನ ಕೊಡ್ತಾ ಏನಾಗುತ್ತೆ, ಅದು ಹೀಲ್ ಆಗೋವರೆಗೂ ಅದನ್ನ ಕೇಳ್ತಾ ಇರೋದಾಗಿರ್ಬೋದು, ಒಂದು 10 ನಿಮಿಷ ಆದರೂ ಕೂಡ. ಸೊ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಹೀಲ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ಮಾಡೋದ್ರಿಂದ ಮನೆಯಲ್ಲೇ ಇದ್ದರೆ ನೀವು ಕೂತ್ಕೊಂಡು ಫ್ಯಾನ್ ಹಾಕಿ ಆ ಫ್ಯಾನಿನ ಸೌಂಡ್ ಇರುತ್ತಲ್ಲ, ಸೊ ಅದಕ್ಕೆ ಗಮನ ಕೊಡೋದಾಗಿರ್ಬೋದು. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ನಾವು ಓವರ್ ಥಿಂಕಿಂಗಿಂದ ಹೊರಗಡೆ ಬರ್ಬೋದು. ಇಲ್ಲಾಂದರೆ ಭಾರಿ ಕಷ್ಟ ಅಲ್ವಾ. ಸೊ ನೋಡಿ, ನಾವು ಜೀವನದಲ್ಲಿ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಸೊ ಇದರಿಂದ ಹೊರಗಡೆ ಬರಬೇಕಾಗುತ್ತೆ. ಸೊ ಹಾಗೇನಾದರೂ ನೀವು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು. ಥ್ಯಾಂಕ್ ಯು.